ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದಕ್ಕೆ ಜನವರಿ 23ನೇ ತಾರೀಕು ಕಲ್ಟ್ ಸಿನಿಮಾ ಹಾಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಎರಡೂ ಸಿನಿಮಾಗಳು ಕೂಡ ಒಟ್ಟಿಗೆ ರಿಲೀಸ್ ಆಗುತ್ತೆ. ಸೊ ಇದೀಗ ಎರಡೂ ಸಿನಿಮಾಗಳು ರಿಲೀಸ್ ಆಗಿ 13 ದಿನಗಳು ಕಳೆದಿದೆ. ಈ 13 ದಿನಗಳಲ್ಲಿ ಈ ಎರಡೂ ಮೂವಿಗಳು ಎಷ್ಟೆಷ್ಟು ಕಲೆಕ್ಷನ್ ಮಾಡಿ ತಿನ್ಕತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಕಲ್ಟ್ ಸಿನಿಮಾ ಹಾಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ. ಕಲ್ಟ್ ಸಿನಿಮಾ ಬಂದು ನಮ್ಮ ಜಯದ್ ಖಾನ್ ನಟನೆ ಮಾಡಿರುವಂಥ ಸಿನಿಮಾ ಇದಾಗಿರುತ್ತೆ. ಹಾಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ದುನಿಯಾ ವಿಜಯ್ ಅವರು ನಟನೆ ಮಾಡಿರುವಂಥದ್ದು. ಹಾಗೆ ಒಂದು ಸಿನಿಮಾದಲ್ಲಿ ನಮ್ಮ ರಾಜ್ಬಿ ಶೆಟ್ಟಿ ಅವರು ಕೂಡ ಆ್ಯಕ್ಟ್ ಮಾಡಿರುವಂಥದ್ದು. ಆಗಲಿದ್ದಕ್ಕೆ ಎರಡೂ ಸಿನಿಮಾಗಳು ಕೂಡ ಜನವರಿ 23ನೇ ತಾರೀಕು ರಿಲೀಸ್ ಆಗಿತ್ತು. ಸೊ ಇದೀಗ ಎರಡೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಲ್ಟ್ ಸಿನಿಮಾದ ವಿಚಾರಕ್ಕೆ ಬಂದರೆ, ಕಲ್ಟ್ ಸಿನಿಮಾ 13ನೇ ದಿನಕ್ಕೆ ಕಲೆಕ್ಷನ್ ಮಾಡಿರುವಂಥದ್ದು ಬರೀ 4 ಲಕ್ಷಷ್ಟಾಗಿದ್ರೆ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ 13 ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥ ಒಟ್ಟು ಮೊತ್ತ ಕಲ್ಟ್ ಸಿನಿಮಾ 3,05,00,000 ಹಾಗೆ ಥ್ರೂಔಟ್ ಇಂಡಿಯಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ, ಥ್ರೂಔಟ್ ಇಂಡಿಯಾದಲ್ಲಿ 13 ದಿನಗಳಲ್ಲಿ ಕಲ್ಟ್ ಸಿನಿಮಾ ಕಲೆಕ್ಷನ್ ಮಾಡಿರುವಂಥ ಒಟ್ಟು ಮೊತ್ತ 3,43,00,000 ಅಂದರೆ 3,43,00,000 ಅಷ್ಟು ಇದೀಗ ಕಲ್ಟ್ ಸಿನಿಮಾ 13 ಡೇಸಲ್ಲಿ ಜಯದ್ ಖಾನ್ ನಟನೆ ಮಾಡುವಂಥ ಸಿನಿಮಾ 13 ಡೇಸಲ್ಲಿ 3,43,00,000 ಅಷ್ಟು ಕಲೆಕ್ಷನ್ ಮಾಡಿದ್ದಾರೆ. ಸೊ ಇದೀಗ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ಬಿಡೋಣ. ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ದುನಿಯಾ ವಿಜಯ್, ರಚಿತಾ ಹಾಗೆ ರಾಜ್ಬಿ ಶೆಟ್ಟಿ ಅವರು ನಟನೆ ಮಾಡಿರುವಂಥ ಸಿನಿಮಾ 13ನೇ ದಿನಕ್ಕೆ 8 ಲಕ್ಷಷ್ಟು ಕಲೆಕ್ಷನ್ ಮಾಡಿದೆ. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ 13 ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥ ಒಟ್ಟು ಮೊತ್ತ 5,59,00,000 ಥ್ರೂಔಟ್ ಇಂಡಿಯಾದಲ್ಲಿ ಅಂದರೆ ನಮ್ಮ ಭಾರತಾದ್ಯಂತ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಕಲೆಕ್ಷನ್ ಮಾಡಿರುವಂಥ ಒಟ್ಟು ಮೊತ್ತ 6,29,00,000 ಅಂದರೆ 6,29,00,000 ಅಷ್ಟು ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ದುನಿಯಾ ವಿಜಯ್ ನಿರ್ಣಯ ಮಾಡಿರುವಂಥ ಸಿನಿಮಾ ಕಲೆಕ್ಷನ್ ಮಾಡುವಂಥ ಒಟ್ಟು ಮೊತ್ತ 6,29,00,000 ಅಷ್ಟು ಅಂದರೆ 6,29,00,000 ಅಷ್ಟು. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ದರೆ ಮಾತ್ರ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.